ಶಾರ್ಟ್ ಆಗಿ ಒಂದು ಕೇಳ್ಬಿಡ್ತೀನಿ, ಇಬ್ಬರಲ್ಲಿ ನಿತಿನ್ ಅವ್ರು ತುಂಬಾ ಜಾಣರಿದ್ರ ಅಥವಾ ನಿಖಿಲ್ ಅವ್ರು ತುಂಬಾ ಜಾಣರಿದ್ರ, ಅಥವಾ ತುಂಬಾ ಸಡನ್ ಆಗಿ ಅದನ್ನ ಹಿಡ್ಕೊಳ್ಳುವಂತಹ ಗುಣ ಯಾರ ಹತ್ರ? ಸಣ್ಣ ವಯಸ್ಸಲ್ಲಿ ನನಗೆ ಅನಿಸಿದ್ದು ಏನಂತ ಹೇಳಿದ್ರೆ, ಚೆಸ್ ನಾನು ನಿಖಿಲ್ಗೆ 3 ವರ್ಷಕ್ಕೆ ಸ್ಟಾರ್ಟ್ ಮಾಡಿಸಿದೆ. 3 ವರ್ಷಕ್ಕೆ? ಸುಮ್ಮನೆ ಆಟ ಆಡಿ ಆಡಿ ನಾ ತೋರಿಸ್ತಾ ಇದ್ದೆ. ಆಮೇಲೆ 4ನೇ ವರ್ಷದಲ್ಲಿ ಆ ಕಡೆ ಈ ಕಡೆ ಮನೆಯವ್ರ ಹತ್ರ ಎಲ್ಲ ಆಡಿಸಿದ್ವಿ. ಆಮೇಲೆ ನಿಖಿಲ್ ಚೆಸ್ ಆಡ್ತಾಯಿದ್ರು. ಸೊ ಚೆಸ್ಸಿಂದ ಇದರಲ್ಲಿ ಕಂಪೇರ್ ಮಾಡಿದ್ರೆ ನಿಖಿಲ್ ಫಸ್ಟಿಂದಾನು ಹಿ ವಾಸ್ ಮೋರ್ ಇಂಟೆಲಿಜೆಂಟ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಇವತ್ತಿನ ದಿನ ಅವನು ಯಾವ ಲೆವೆಲಲ್ಲಿ ಒಂದು ಪಾಡ್ಕಾಸ್ಟ್ ಎಲ್ಲ ಇದೆ, ನೀವೇ ನೋಡಿ. ಸೊ ನಿತಿನ್ ಈಸ್ ಆಲ್ಸೋ ಇಂಟೆಲಿಜೆಂಟ್, ಇಲ್ಲ ಅಂತ ಹೇಳಲ್ಲ. ನಿಖಿಲ್ ಇಸ್ ಕಂಪೇರ್ ಟು ಬೋತ್ ಆಫ್ ದೆಮ್ ನಿಖಿಲ್ ಇಸ್ ಮೋರ್ ಅಂತ ಅನಿಸುತ್ತೆ ನನಗೆ, ನನ್ನ ಅನಿಸಿಕೆ ಅದು ಅಂತ ಅನಿಸುತ್ತೆ ಅವನು. ಯಾಕೆಂದರೆ ಅವನು ಇವಾಗ ಲೈಫ್ ಎಷ್ಟು ಕ್ರೈಸಿಸ್ ಎಲ್ಲ, ಇದು ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ. ಸೊ ಎಷ್ಟು ಟ್ರೇಡಿಂಗ್ ಮಾಡ್ತಾನೆ, ಆ ಲೆವೆಲಲ್ಲಿ ಟ್ರೇಡ್ ಮಾಡ್ತಾನೆ. ಮೇಡಮ್, ಟ್ರೇಡಿಂಗ್ ಅಂದಾಗ ಈ ಕಂಪನಿಯ ಪರಿಕಲ್ಪನೆ ಹೇಗೆ ಬಂತು? ಈ ಕಂಪನಿನ ಹೇಗೆ ಶುರು ಮಾಡಿದ್ರಿ? ಅದನ್ನು ಬ್ರೀಫ್ ಆಗಿ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ವಾಸ್ ಅ ಬ್ಯಾಂಕರ್. ಸೊ ನಮ್ಮ ಹಸ್ಬೆಂಡ್ಗೆ ತುಂಬ ಐಡಿಯಾಸ್ ಇತ್ತು ಸ್ಟಾಕ್ಸ್ ಬಗ್ಗೆ, ಇದ್ರ ಬಗ್ಗೆ. ಅದು ನನಗೇನು ಏನೂ ಗೊತ್ತಿರಲಿಲ್ಲ. ಸೊ ಅವರ ಮೇನ್ ರೀಸನ್ ಫಾರ್ ಮೈ ಸನ್ಸ್ ಟು ಕಮ್ ಇನ್ ಟು ಸ್ಟಾಕ್ ಮಾರ್ಕೆಟ್, ಇದು ಸ್ಟಾಕ್ ಬಿಸ್ನೆಸ್, ಇಸ್ ಮೈ ಹಸ್ಬೆಂಡ್. ಓಕೆ ಓಕೆ, ಹಿ ವಾಸ್ ದ ರೀಸನ್ ಫಾರ್ ಇಟ್. ಓಕೆ. ಸೊ ಫೈನಾನ್ಷಿಯಲ್ ಆಗು ಹೆಲ್ಪ್ ಮಾಡಿದ್ರು, ಲೈಕ್ ಒಂಥರ. ಬಟ್ ಹಿ ವಾಸ್ ದ ರೀಸನ್ ಫಾರ್. ಈಗ ಫೈನಾನ್ಷಿಯಲಿ ಸಪೋರ್ಟ್ ಅವ್ರಿಗೆ ಮಾಡ್ತಿದ್ರ, ನಿಮಗೆ ಮಾಡ್ತಿದ್ರ? ನಾನು ಯಾಕೆ ಮಾಡ್ಬೇಕು ಅವ್ರಿಗೆ ಸದ್ಯ? ಯಾಕಂದ್ರೆ ನಾನು ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ ನಿಮ್ ಬಗ್ಗೆ. ಎಲ್ಲದಕ್ಕೂ ಸಹಿತ ಏನಂದ್ರೆ ನಾನೇ ರೆಡಿ ಆಗ್ತಿದ್ದೆ, ಬಟ್ ಹಸ್ಬೆಂಡ್ ಅವರು ದುಡ್ಡಿನ ವಿಚಾರ ಬಂದಾಗ ಅಂದ್ರೆ ಏನೋ ಇನ್ವೆಸ್ಟ್ ಮಾಡ್ಬೇಕು ಅಂತಂದಾಗ ಏನಂದ್ರೆ ದೂರ ನಿಂತ್ಕೊಂಡ್ಬಿಡ್ತಿದ್ರು ಅಂತ. ಅದು ಹೇಗೆ? ಇಲ್ಲ ಅವ್ರಿಗೆ ಮಕ್ಕಳಿಗೆ ಪ್ರಾಪರ್ ಟೈಮಲ್ಲಿ ಇನ್ವೆಸ್ಟೆಡ್. ಇಲ್ಲ ನಿಮ್ಮ ವಿಚಾರದಲ್ಲಿ? ನನ್ನ ವಿಚಾರದಲ್ಲಿ ನಾನೇನಂದರೆ, ನಮ್ಮ ಹಸ್ಬೆಂಡ್ಗೆ ಏನಿತ್ತಂದರೆ, ನನಗೆ ಜಾಗರೂಕತೆ ಕಮ್ಮಿ. ಆಮೇಲೆ ದುಡ್ಡನ್ನು ನಾನು ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ, ನನಗೆ ಬಿಸ್ನೆಸ್ ಮಾಡೋಕ್ಕೆ ಬರಲ್ಲ. ಸೊ ನಾನು ಲೋನ್ ಮಾಡ್ಕೊಂಬಿಡ್ತೀನಿ, ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ. ಏನೋ ಇತ್ತು, ಅದೇನೋ ನಡೀಲಿಲ್ಲ. ನಾನು ಬಿಸ್ನೆಸ್ ಮಾಡಿದ್ರು ಕೇರ್ಫುಲ್ಲಾಗೆ ಮಾಡಿದೆ. ಸೊ ಅದೇನಾಗೋಯ್ತು, ಅವ್ರಿಗೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಲೈಕ್ ಡಿಫ್ರೆಂಟ್ ಆಗೇನೆ ಐ ಹ್ಯಾವ್ ಗ್ರೋನ್ ಅಪ್. ಲೈಕ್ ನಾವು ಇಬ್ಬರೂ ಆ ಥರ ಇದ್ದಿದ್ದರಿಂದ ಮಕ್ಳಿಗೂ ಇಟ್ ಸಪೋರ್ಟ್ ಆಯ್ತು. ನಿಮ್ಮ ಕೆರಿಯರ್ ಹೇಗೆ ಶುರು ಆಯಿತು ಮೇಡಮ್? ಫಸ್ಟಿಗೆ ನೀವು ಸಂಗೀತ ಕಲಿಸುವಂಥವ್ರು ಇರ್ತೀರಾ? ಸಂಗೀತ ನಾನು ಫಸ್ಟು ನನ್ನ ಮಗ ಒಂದು 7th ಸ್ಟ್ಯಾಂಡರ್ಡಿಗೆ ಬರೋ ತನಕ, ಸೊ ಐ ಯೂಸ್ ಟು ಟೀಚ್ ಮ್ಯೂಸಿಕ್. ಸೊ ಆಮೇಲೆ ನನ್ನ ಮಗ 7th ಹೋದ್ಮೇಲೆ ನಾವು ನಾರ್ತ್ ಇಂಡಿಯಾಗೆ ಹೋದ್ವಿ. ನಾರ್ತ್ ಇಂಡಿಯಾಗೆ ಹೋದಾಗ ನನ್ನ ವೀಣೆಗೆ, ನನ್ನ ಸಂಗೀತಕ್ಕೆ ಬ್ರೇಕ್ ಬಂತು. ಅಲ್ಲಿ ಯಾರು ಕಲಿಯೋರು ಇರಲಿಲ್ಲ. ಸೊ ನನಗೂ ಅಲ್ಲಿ ಹೋದ ತಕ್ಷಣ ನನ್ನ ವೀಣೆ ಮೇಳ ಎಲ್ಲ ಹಾಳಾಗೋಯ್ತು, ನಾನು ಬಿಟ್ಬಿಟ್ಟೆ. ಅದಾದಮೇಲೆ 20 ವರ್ಷ ಆದಮೇಲೆ ನಾನು ಎಗೇನ್ ಲೈಕ್ ನಾನು ಸಂಗೀತದ ಫೀಲ್ಡಿಗೆ ಬಂದೆ. ಈಗ ಒಂದು 10 ಇಯರ್ಸಿಂದ ಸೀರಿಯಸ್ ಆಗಿ ನಾನು ತೊಗೊಂಡೆ ಸಂಗೀತ. ಸೊ ಅದಕ್ಕೆ ಮುಂಚೆ ನಾನು ಬಿಟ್ಟಿದ್ದೆ ಕಂಪ್ಲೀಟು ಸಂಗೀತ. ಫ್ಲವರ್ ಬಿಸ್ನೆಸ್ ಹೇಗೆ ಕಾನ್ಸೆಪ್ಟ್ ಶುರು ಆಯಿತು ನಿಮ್ಗೆ? ಯಾಕೆ ಅದನ್ನ ಮಾಡ್ಬೇಕನ್ನಿಸ್ತು? ಹೇಗೆ ಆ ಒಂದು ಐಡಿಯಾ ಬಂತು ನಿಮಗೆ ಅಂತ? ನನಗೆ ಏನಾದ್ರು ಮಾಡಬೇಕು ಒಂಥರ ಲೈಫಲ್ಲಿ ಅಂತಿತ್ತು. ನಾನು ಯಾರೋ ಬಂದು ಸಜೆಸ್ಟ್ ಮಾಡಿದ್ರು, ನೀವು ಇಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡ್ತೀರಾ, ನೀವು ಯಾಕೆ ಶುರು ಮಾಡಬಾರ್ದು ಅಂತ. ಸೊ ಐ ಸ್ಟಾರ್ಟೆಡ್. ಅದು ಹಂಗೆ ಯಾರೋ ಹೇಳಿದ್ರು, ವಿಪ್ರೋಯಲ್ಲಿ ಇದಿದೆ, ಆರ್ಡರ್ ಇದೆ ಅಂತ. ಇಟ್ಸ್ ಅ ವೆರಿ ಬಿಗ್ ಸ್ಟೋರಿ. ಓಕೆ. ಆ ಸ್ಟೋರಿ ಹೇಳ್ತಾ ಕೂತ್ಕೊಂಡ್ರು 10 ಎಪಿಸೋಡ್ ಬೇಕು. ಆಮೇಲೆ ಫೈನಲಿ ಐ ಬಿಕಮ್ ನೋನ್ ಫ್ಲೋರಿಸ್ಟ್ ಇನ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಐ ಲರ್ನ್ ಲ್ಯಾಂಡ್ಸ್ಕೇಪಿಂಗ್ ಆ್ಯಂಡ್ ಐ ಡಿಡ್. ನೌ ಐ ಆಮ್ ನೋನ್ ಲ್ಯಾಂಡ್ಸ್ಕೇಪರ್ ಇನ್ ಇಂಡಿಯಾ, ಲೈಕ್ ನಂಬರ್ 3ನಲ್ಲಿ ಬರ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳೆಲ್ಲ ಜರೋದಾ ಬೆಳೀತಾ ಹೋಯಿತು. ನನಗೆ ಅವರೆಲ್ಲ, ನನ್ನ ಮೊಮ್ಮಗ ಹುಟ್ಟಿದ ನಮಗೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಲೈಕ್ ಇದು ನೀನೇನು ಕಮರ್ಷಿಯಲ್ ಆಗೇನು ಮಾಡಬೇಡ ಅಂದರು. ಮಗು ನೋಡ್ಕೊಂಡು ಮನೇಲಿರೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಐ ಕುಡಂಟ್ ಸ್ಟಾಪ್. ನನಗೆ ಕೆರೆಗಳು, ಇದು ಮರ ಹಾಕೋದು ತುಂಬ ಹ್ಯಾಪಿಚುವಲ್ ಆಗಿ ಹೋಗಿತ್ತು ಆ ಟೈಮಲ್ಲಿ. ಅದಕ್ಕೆ ಮರ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ. ಹಳ್ಳಿಗಳಲ್ಲಿ ಮರ ಹಾಕಿದ್ರೆ, ಕೆರೆ ಬುಡದಲ್ಲಿ ಮರ ಹಾಕಿದ್ರೆ ಒಳ್ಳೇದು ಅಂತ ಕೆರೆ ಹತ್ರ ಹೋಗಕ್ಕೆ ಹೋದೆ. ಸೊ ಅವಾಗ ನಂಗೆ ಫಸ್ಟು ಸಿಕ್ಕಿದ್ದೆ ಸೋಮನಹಳ್ಳಿ ಕೆರೆ. ಅದೆಲ್ಲ ಕತೆ ಎಲ್ಲರಿಗೂ ಗೊತ್ತು. ಸೊ ಆ ಸೋಮನಹಳ್ಳಿ ಕೆರೆಗೆ ಹೋಗಿ ಆ ಒತ್ತುವರಿ ಬಿಡಿಸಿ ಅದನ್ನು ರಾಜ ಕಾಲುವೆ ಇದು ಮಾಡಿ, ಸೊ ಅದನ್ನೆಲ್ಲ ಲೆವೆಲ್ ತೊಗೊಂಡು ಐಲ್ಯಾಂಡ್ಸ್ ಮಾಡಿ ಗಿಡಗಳಾಕಿ, ಇಟ್ ವಾಸ್ ಎ ಮಿರಾಕಲ್. ಆಮೇಲೆ ಅದಾದಮೇಲೆ ಮುಕ್ಕೊಳ್ಳು ಲೇಕು ಸ್ವಲ್ಪ ಮಾಡಿದೆ, ಅದು ಪ್ರಾಣಿಗಳೆಲ್ಲ ಬರುತ್ತೆ. ಅದಾದಮೇಲೆ ನಾಗನಾಯಕನಹಳ್ಳಿದಂತೂ ತುಂಬ ಡೆವಲಪ್ಮೆಂಟ್ಸ್ ಆಗೋಯಿತು.
ಫಾರೆಸ್ಟ್ ಏರಿಯಾದಲ್ಲಿ 4 ಕೆರೆಗಳು ಬತ್ತೋಗಿದೆ. ಓಕೆ. ಸೊ ಆ ಪ್ರಾಜೆಕ್ಟ್ ತಗೋತಾ ಇದ್ದೀನಿ. ಇದ್ರ ಜೊತೆಗೆ ಮೇಡಮ್ ಜೊತೆಗೆ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ. ಆ ಎಲ್ಲ ವಿಚಾರಗಳನ್ನ ಅವರಿಂದನೇ ತಿಳ್ಕೊಳ್ಳುವಂತಹ ಕೆಲಸ ಮಾಡ್ತಾ ಹೋಗೋಣ. ಇದು ನಮ್ಮ ಐರನ್ ರೂಮ್. ಓಕೆ. ಓ, ಇಲ್ಲಿ ಐರನ್. ಇದು ಬಾಲಿದು. ಇದುವೇ. ಇದು ಈ ಬಾಲಿ ಕಾನ್ಸೆಪ್ಟ್ ಯಾರಿಗೆ ಇಷ್ಟ ಮೇಡಮ್ ಮನೆಯಲ್ಲಿ ತುಂಬಾ? ಈ ಬಾಲಿ ಕಾನ್ಸೆಪ್ಟ್ ಯಾರಿಗೆ ತುಂಬಾ ಇಷ್ಟ ಇದು? ನನ್ನ ಮಕ್ಕಳಿಗೆ. ಓಕೆ. ಇದು ನೋಡಿ, ದಿಸ್ ಆಲ್ಸೋ ಬಾಲಿ. ಓ, ಹೌದು ಹೌದು ಹೌದು. ಫುಲ್. ಓಕೆ ಓಕೆ. ಅದಾದ್ಮೇಲೆ ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ದೀವಿ. ಯಾ. ಸೆಕೆಂಡ್ ಫ್ಲೋರಲ್ಲಿ ಹೋಗ್ಬೇಕಾದಾಗ ಮೇಲ್ಗಡೆ ಇದು ದಿಸ್ ಇಸ್ ದ ಸೈನ್ ಫಾರ್ ಸ್ವಿಮ್ಮಿಂಗ್ ಪೂಲ್. ವಿ ಆರ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್. ಓಕೆ. ಈ ಏನು ದಾರಿ ನಿಮ್ಗೆ ತೋರಿಸುವಂಥದ್ದು ಮೇಲ್ಗಡೆ ನೀರಿನ ಸೆಲೆ ಇದೆ ಅನ್ನೋ ರೀತಿಯಲ್ಲಿ. ಯಾ. ಅಂದ್ರೆ ಇಡೀ ಡಿಟೇಲ್ ಆಗಿ ಬ್ಲೂ ಇಷ್ಟು ಕೊಟ್ಟು ಮೇಲ್ಗಡೆ ಹೋದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ಎಸ್. ಬರೀ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಅಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ನಾವೆಲ್ಲ ಇದನ್ನ ಕೋಟೆಗಳಲ್ಲಿ ನೋಡ್ತಿದ್ವಿ, ಈ ನೀರಿನ ಸೆಲೆ ಇದ್ದಾಗ ಒಂದು ಇದನ್ನ ಹಾಕೋದು, ಆ ತರ ನಿಮ್ಮ ಮನೇಲಿ ಕಾಣಿಸ್ತಿದೆ. ಇದು ಇದು ಇಲ್ಲಿ ಮೇಲ್ಗಡೆ ನೋಡಿದ್ರೆ ಹೊಸ ಪ್ರಪಂಚನೇ ಇದೆ ಇಲ್ಲಿ. ಇದು ಇದು ನನ್ನ ಮಗ ಹಿ ಯೂಸ್ ಟು ಕ್ಲೈಂಬ್. ಓ, ಓಕೆ. ಅಪ್ ಟು ದಟ್. ಫುಲ್ ಏನು ಈಗಿನ ಎಲ್ಲ ಹೊಸ ತರ ಇರುವಂತಹ ಜಿಮ್ ಸೆಟ್ ಪೂರ ಇರೋ ಹಾಗೆ ಕಾಣಿಸ್ತಿದೆ ಮೇಡಮ್ ಇಲ್ಲಿ. ಯಾ, ಫುಲ್ ಜಿಮ್ ಎಲ್ಲ ಇದೆ. ಒಂದು ನೋಡಿ ಹಿಂಗೆ ಹೋಗೋಣ ಬನ್ನಿ. ಬಾಕ್ಸಿಂಗ್. ಓ, ಬಾಕ್ಸಿಂಗ್ ಇದೆ. ನೀವು ಸೈಕ್ಲಿಂಗ್ ಮಾಡ್ತೀನಿ, ಸೈಕ್ಲಿಂಗ್. ವೇಟ್ ಲಿಫ್ಟಿಂಗ್ ಅಂದ್ರೆ ವೇಟ್ ಲಿಫ್ಟಿಂಗ್. ಓಕೆ. ನನಗೆ ಐ ಆಮ್ ಅಗೇನ್ಸ್ಟ್ ಇಟ್. ಓಕೆ. ನಿಮ್ದು ಓನ್ಲಿ ಯೋಗ, ಧ್ಯಾನ, ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್. ಓಕೆ. ಓ, ಇವಾಗಲೂ ಸ್ವಿಮ್ಮಿಂಗ್ ಮಾಡ್ತೀರಾ ಮೇಡಮ್ ನೀವು? ಯಾ. ಓಕೆ. ಈಗಲೇ ಬೇಕಾಗಿರೋದು ಜಾಸ್ತಿ. ಇಲ್ಲ, ಎಲ್ಲರೂ ಅಂತಾರೆ ಒಂದು ಏಜ್ ಬಂದ 2.5 kilos. ಓಕೆ. ಅಷ್ಟೇ. ದಿಸ್ ಐ ಕ್ಯಾನ್ ಲಿಫ್ಟ್. ನೋಡಿ, 2.5 ಇಂದ 35 kg ವರೆಗೆ ಇರುವಂತದ್ದಿದೆ. 50 ವರೆಗೆ ಇದೆ ಮೇಡಮ್. ಓಕೆ. ನೋಡಿ, ನೀವು ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಮೇಲ್ಗಡೆ ಬಂದ್ರೆ ನಿಮ್ ದೇಹ ದಂಡಿಸೋಕೆ ಏನೇನ್ ಮಾಡ್ಬೇಕು ಎಲ್ಲ ಪೂರ್ತಿ ವ್ಯವಸ್ಥೆ ಇದೆ ಇಲ್ಲಿ. ಎಲ್ಲ ಇದೆ. ಇದು 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 ಥ್ರೆಡ್ಮಿಲ್ಲು. ಇದರಲ್ಲಿ ಮಂಡಿ ನೋವು ಬರಲ್ಲ. ಓಕೆ ಓಕೆ. ಬಿಕಾಸ್ ದಿಸ್ ಮೂವ್ಸ್ ಲೈಕ್ ದಿಸ್. ಇದಿರೋದ್ರಿಂದ, ಹೀಗೆ ಈ ಪ್ಲೀಟ್ಸ್ ಇರೋದ್ರಿಂದ ಓಕೆ, ಮಂಡಿ ನೋವು ಬರಲ್ಲ. ದಿಸ್ ಇಸ್ ಅವರ್ ಸ್ವಿಮ್ಮಿಂಗ್ ಪೂಲ್. ಓಕೆ. ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ ಕೊಡ್ತೀವಿ. ಇಲ್ಲೆಲ್ಲ ಫುಲ್ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿ ನೀರಲ್ಲಿ ಹೋಗಿ ಬಿಡಬೇಕು. ಈಗ ಮೇಲ್ಗಡೆ ಬಂದಿದ್ದೀವಿ ಟಾಪ್ ಫ್ಲೋರಲ್ಲಿ. ಈ ಟಾಪ್ ಫ್ಲೋರಲ್ಲಿ ವಿಶೇಷ ಏನು ಅಂದರೆ ಈ ಸ್ವಿಮ್ಮಿಂಗ್ ಪೂಲು ಮತ್ತು ಜಿಮ್. ಈ ಸ್ವಿಮ್ಮಿಂಗ್ ಪೂಲ್ ವಿಶೇಷ ಮತ್ತೊಂದಿದೆ, ಅಂದರೆ ಸುಮ್ಮನೆ ಏನೋ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿದ್ದಲ್ಲ. ಒಲಿಂಪಿಕ್ಸ್ನಲ್ಲಿ ಯಾವ ಲೆಂತ್ ಇರುತ್ತೆ 100 ಫೀಟ್ ಉದ್ದ, ಆ 100 ಫೀಟ್ ಉದ್ದ ರೀತಿಯಲ್ಲೇ ಪೂರ್ತಿಯಾಗಿ ಅಂದರೆ ಮೇಲ್ಗಡೆ ಮಾಡಿದ್ದಾರೆ. ಮತ್ತು 4 ಫೀಟ್ ಡೀಪ್ ಇದೆ, 35 ಫೀಟ್ ಏನಂದರೆ ವಿಡ್ತಿದೆ. ಇಲ್ಲಿ ಮೇಲ್ಗಡೆ ಬಂದು ಆರಾಮಾಗಿ ಏನಂದರೆ ಸ್ವಿಮ್ ಮಾಡೋರಿಗೆ, ಸ್ಪೆಷಲಿ ಏನಂದರೆ ಪ್ರಾಕ್ಟೀಸ್ ಮಾಡೋರಿಗೆ ತುಂಬ ಒಳ್ಳೆ ಜಾಗ ಇದು. ಅಷ್ಟು ಚಂದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಎಷ್ಟು ರುದ್ರಾಕ್ಷಿ. ರುದ್ರಾಕ್ಷಿ. ಸಿ, ಬಟ್ ಇದರಲ್ಲಿ ಎಷ್ಟು ಬರುತ್ತೋ. ಬಿಟ್ಟಿದಲ್ಲ ಮೇಡಮ್. ಎಲ್ಲ ಇದು ಪೂರ್ತಿ ಬರೋದಕ್ಕೆ ಎಷ್ಟು ದಿವಸ ಬೇಕು ಮೇಡಮ್? ಇದು ಇನ್ನೂ ಬೇಕು, ಇನ್ನೂ 2 ತಿಂಗಳು. ಬಟ್ ಅಷ್ಟರಲ್ಲಿ ಕೆಲವು ಸತಿ ಉದುರೇ ಹೋಗುತ್ತೆ. ಈ ಸತಿ ಬರ್ಬೋದು ಮೋಸ್ಟ್ಲಿ. ತುಂಬಾ ಉದುರಿದೆ, ಬಟ್ ಸ್ಟಿಲ್ ಇಟ್ ಇಸ್ ಕಮಿಂಗ್. ನೋಡಿ, ಇವಾಗ ಅದು ಆ ತೆಂಗಿನೆಲೆ ಕಟ್ ಮಾಡಿಸ್ಬೇಕು. ಇಲ್ಲಿ ಬಂದಾಗೆಲ್ಲ ನನಗೆ ಇದಾಗುತ್ತೆ. ಓಕೆ. ಜ್ಞಾನೋದಯ ಕೆಲವೆಲ್ಲ ಇದಕ್ಕೇನೇನು ಡಿಸ್ಟರ್ಬ್ ಆಗ್ತಿದೆ ಅಂತ. ಇದೆಲ್ಲ ಪಕ್ಕದ ಮನೆ. ದಿಸ್ ಇಸ್ ಇನ್ಫೋಸಿಸ್, ಒನ್ ಆಫ್ ದ ಫೌಂಡರ್ಸ್ ಹೌಸ್. ಯಾರು ಮೇಡಮ್? ರಾಘವನ್ ಅಂತ. ಓಕೆ. ರಾಘವನ್ ಮನೆ ಇದು. ಓಕೆ 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 ಓಕೆ. ಅಂದ್ರೆ ಗೊತ್ತು ಮೇಡಮ್, ಗೊತ್ತು. ಇದೇನೇನೋ ಮಿಷನರೀಸ್ ತರಿಸ್ಕೊಂಡಿದ್ದ ನಾನು. ಇದೇನೋ ಕೂಲಿಂಗ್ ಅಂತೆ, ಐಸ್ ಕೋಲ್ಡ್ ಆಗುತ್ತೆ. ಯಾವ್ದ್ರಲ್ಲಿ? ಓ, ಇದು ಇದರಲ್ಲಿ ಐಸ್ ಕೋಲ್ಡ್ ಆಗುತ್ತೆ. ಹೊಸದಾಗಿ ಬಂದಿರೋದು. ಒಳಗಡೆ ಫ್ಯೂ ಸೆಕೆಂಡ್ಸ್ ದಿಸ್ ಬಿಕಮ್ಸ್ ಐಸ್. ಓ, ಓಕೆ.
ಇದು ಒಂದು ಐಸ್ ಬಾಕ್ಸು. ಇದು ಮೇಲ್ಗಡೆ ಇರುವಂತಹ ಪೂರ್ತಿ ರೇವತಿ ಕಾಮತ್ ಮೇಡಮ್ ಅವರ ಮನೆಯ ಚಿತ್ರಣ. ಅದ್ರ ಜೊತೆಗೆ ಕೆಳಗಡೆ ಹೋಗೋಣ ಮತ್ತೆ. ಅದ್ರ ಜೊತೆಗೆ ಜಿಮ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಗೆ ಟೇಬಲ್ ಟೆನ್ನಿಸ್ ಇದೆ. ಆಟ ಆಡೋರಿಗೆ ಬಿಂದಾಸ್ ಆಗಿ ಇಲ್ಲಿ ಏನೋ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ಕೂತ್ಕೊಳ್ಳೋ ಜಾಗಗಳು ನೋಡಿ ಎಷ್ಟು ನಿಮ್ಗೆ ಡಿಫ್ರೆಂಟ್ ಅನ್ಸುತ್ತೆ ಅಂದ್ರೆ ನೋಡಿ, ಇದೂ ಸಹಿತ ಬಾಲಿಯಿಂದ ಬಂದಿರೋ ಹಾಗೆ ಕಾಣಿಸ್ತಿದೆ ನಂಗೆ. ಹಾ, ಇದೆಲ್ಲವೂ ಸಹಿತ ಬಾಲಿ. ಮತ್ತೆ ಮುಂದೆ ಬರ್ತಾ ಹೋದ್ರೆ ಮೇಡಮ್ ಇದೇನಿದು, ಇದು ಗೊತ್ತಾಗ್ಲಿಲ್ಲ ನಂಗೆ. ಇದು ರೀಜನರೇಷನ್ ಮಿಷನ್ ಅಂತಪ್ಪ, ಗೊತ್ತಿಲ್ಲ ಇನ್ನು. ಓಕೆ 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 ಓಕೆ. ಓ, ಫುಲ್ ಬಾರ್ ಸೆಟಪ್, ಮನೆಯಲ್ಲೇ ಕುತ್ಕೊಂಡು ಕಂಫರ್ಟ್ ಆಗಿ. ಬಟ್ ಯಾರು ಕುಡಿಯಲ್ಲ. ಯಾರು ಅಂದ್ರೆ ಟೇಸ್ಟ್ ಇದೆಲ್ಲ ಮೇಡಮ್ ನಿಮ್ಗೆ, ಅಂದ್ರೆ ಇಂಥ ಒಂದು ಕಲ್ಪನೆ ಇರುವಂತಹ ಟೇಸ್ಟ್. ಓಕೆ ಫೈನ್, ಸೂಪರ್. ಟೇಸ್ಟ್ ನಂದಲ್ಲ, ನನ್ನ ಮಕ್ಕಳು ಮಾಡಿರೋದು. ಓ, ಇದೆಲ್ಲ ಅವ್ರದ್ದು ಕಲೆಕ್ಷನ್ಸ್, ಅವ್ರದ್ದು ಪ್ಲಾನ್ ಇದೆಲ್ಲ. ಓಕೆ ನೋಡಿ, ಅದಾದ್ಮೇಲೆ ಚೇರ್ ಡಿಸೈನ್ಸ್ ಮತ್ತೆ ನಾರ್ಮಲ್ ಚೇರ್ಸ್ಗಳೇ ಅದು ಕಲರಿಂಗ್ ಮಾಡಿಸಿ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ನೋಡಿ ಇದಕ್ಕೆ. ಇಲ್ಲ, ಇದು ಇಟ್ಕೊಳ್ಳೋಕೆ ಈಸಿ. ಸಿ ಲೈಕ್ ದಟ್, ಹೀಗೆ ತೆಗೆಯೋದು, ಹೀಗೆ ಮಾಡೋದು. ಹೌದು ಹೌದು ಹೌದು. ಸಿ ಸ್ಪೇಸ್ ಇದಾಗುತ್ತೆ. ಆಮೇಲೆ ಈ ಕಡೆಯಿಂದ ಲಾನ್ ಲೀಕೇಜ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಲಾನ್ ತೆಗೆದ್ಬಿಟ್ಟಿದ್ದೀವಿ. ಓಕೆ ಓಕೆ, ಕೆಳಗಡೆ ಇದು ಆಗ್ತಿದೆ ಅಂತ ಹೇಳಿ. ಇದು ನೋಡಿ ಬಾಲಿಯಿಂದ ಬಂದಿದೆ. ಇದನ್ನ ನೋಡೇ ನಮ್ಮ ಕೆಲಸದವನು ಯಾರೋ ಕೇಳಿದ್ದು, ನಮ್ಮ ಮನೇಲೂ ಮುರಿದೋಗಿರೋದು ಹರಿದೋಗಿರೋದು ಇದೆ ಅಂತ. ಅವನು ತಂದ್ಕೊಡ್ತೀನಿ ಅಂತ. ಓಕೆ, ಇಲ್ಲ ಅಂದ್ರೆ ನಿಜವಾಗ್ಲೂ ನೋಡಿದ್ರೆ ಏನು ಡಿಫ್ರೆಂಟ್ ಅನ್ಸಲ್ಲ, ಬಟ್ ಇದ್ರದ್ದು ಹಿನ್ನೆಲೆ ತಿಳ್ಕೊಂಡ್ರೆ ತುಂಬಾ ಇದು ಅನ್ಸುತ್ತೆ, ಡಿಫ್ರೆಂಟ್ ಅನ್ಸುತ್ತೆ. ಅಂದ್ರೆ ಗೊತ್ತಿರೋರಿಗೆ ಗೊತ್ತು ಅಂತ. ಹೌದು ಹೌದು ಹೌದು, ನಿಜ. ಅದ್ರ ಜೊತೆಗೆ ಇಲ್ಲಿಂದ ನೀವು ಒಂದು ರಿಚ್ ಏನಂದ್ರೆ ಲುಕ್ ಸಿಗುತ್ತೆ ನಿಮಗೆ. ಇಲ್ಲಿ ಒಂದು ಎಂಟ್ರಿ ಕೊಟ್ರೆ ಫುಲ್ ಇಲ್ಲಿ ಹಿಂದ್ಗಡೆ ಏನಂದ್ರೆ ಆಡೋದಕ್ಕೆ ಸ್ನೂಕರ್ ಇದೆ. ಮತ್ತೆ ಡಿಸೈನಿಂಗು ಸಹಿತ ನೀವು ನೋಡಿದ್ರೆ, ವಾಲ್ ಡಿಸೈನಿಂಗ್ಸು ಮತ್ತೆ ಇದನ್ನ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಮೇಡಮ್ ಅದೇನದು ಪ್ರಶಸ್ತಿಗಳದ್ದು ಇದಾ ಅಥವಾ ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಓಲ್ಡ್ ಸರ್ಟಿಫಿಕೇಟ್ಸ್. ಅದು ಓಕೆ, ಅಂದ್ರೆ ಯಾವ ಸರ್ಟಿಫಿಕೇಟ್ಸ್? ಹಳೆ ಕಂಪನೀಸ್. ಓಕೆ 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 ಓಕೆ. ಆನ್ ಹಾಬಿ ಟು ಕಲೆಕ್ಟ್ ಇಟ್. ಓ, ಸರ್ಟಿಫಿಕೇಟ್ಸ್ಗಳನ್ನ. ಗಿಟಾರು ಸಹಿತ ನುಡಿಸ್ತಾರೆ. ಅವನು ತುಂಬಾ ಚೆನ್ನಾಗಿ ನುಡಿಸ್ತಾನೆ. ಓಕೆ, ಈಸ್ ಅ ಗಿಟಾರ್ ಪ್ಲೇಯರ್. ಓಕೆ, ಇದು ಮೇಲ್ಗಡೆ ಇರುವಂತಹ ಪ್ರಪಂಚ. ಅಂದ್ರೆ ಮೇಲ್ಗಡೆ ಹೇಗಿದೆ, ಆಟ ಆಡೋದಕ್ಕಾಗಲಿ, ಜಿಮ್ಮಲ್ಲಾಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಅಥವಾ ಅಂದ್ರೆ ಯಾರಾದರೂ ಫ್ರೆಂಡ್ಸ್ಗಳು ಬಂದಾಗ ಓಪನ್ ಬಾರ್ ಅನ್ನುವಂತಹ ಕಲ್ಪನೆ ಕಾನ್ಸೆಪ್ಟ್ಗಳಿದಾವಲ್ಲ, ತುಂಬಾ ಅದ್ಭುತವಾದಂತಹ ಮನೆ. ಈ ಮನೆ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಇನ್ನೂವರೆಗೂ ಸಹಿತ ನೋಡೋದಕ್ಕೆ ತುಂಬಾ ಇದೆ. ಕೊನೆಗೆ ನಾವು ಈಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಮೇಡಮ್ಗೆ 2025 ಹೊಸ ಒಂದು ಯೋಜನೆನ ಹಾಕೊಂಡಿದ್ದಾರೆ. ಅದು ಏನು ಅಂತ ಅವ್ರ ಬಾಯಿಂದನೇ ಕೇಳೋಣ. ಮೇಡಮ್, 2025ಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಪರಿಸರದ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸಿ, ರೂರಲ್ ಎಜುಕೇಷನ್ ಬಗ್ಗೆ ಜಾಸ್ತಿ, ಪ್ರಾಣಿಗಳ ಬಗ್ಗೆ ದಯ ಇರಲಿ. ಎಲ್ಲ ಹೊಸ ವರ್ಷದಲ್ಲಿ ಜಾಸ್ತಿ ಆಗಲಿ. ನಾವು 2024 ನಾವು ನಮ್ಮ ಗ್ರೂಪು ಇವರೆಲ್ಲರೂ, ಮಂಜುನಾಥ್ ಅಂತ ಅವರು ಮೈನ್ ನಮ್ಮ ಇದು, ಆಮೇಲೆ ತೇಜಸ್ವಿನಿ, ಆಮೇಲೆ ಮನು ಅವರು, ನಾವೆಲ್ಲ ನಾವು ಮೇನ್ ಸ್ಟ್ರೀಮಲ್ಲಿ ನಾವೆಲ್ಲ ಇದ್ದೀವಿ. ನಾವೀಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟಿಂದ ಪರ್ಮಿಷನ್ ಆಲ್ರೆಡಿ ಸಿಕ್ಕಿದೆ ನಮ್ಗೆ. ಇವಾಗ ಅಭಯ ಕೇಸ್ ಇದರಲ್ಲಿ ಕಲ್ಕಟ್ಟಾದಲ್ಲಿ ನಡೆದಿರೋದಕ್ಕೆ ಇನ್ನೂ ಜಸ್ಟಿಸ್ ಸಿಕ್ಕಿಲ್ಲ. ಸೊ ಆ ಜಸ್ಟಿಸ್ಗೋಸ್ಕರ ನಾವು ಇಲ್ಲಿಂದ ನಮ್ಮ ಫೈಟ್ ನಮ್ಮ ಯುದ್ಧ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಥ್ರೂ ವಾಕಥಾನ್ ನಾವು ವಿಧಾನಸೌಧದಿಂದ ಕಬ್ಬನ್ ಪಾರ್ಕ್ ಒಳಗಡೆ ಅಷ್ಟು ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಎಲ್ಲ ಮಿನಿಸ್ಟರ್ಸ್ದು. ಸೊ ಅಲ್ಲಿ ತನಕ ನಾವು ಇವಾಗ ವಾಕಥಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 1 ಲಕ್ಷ ಜನನ್ನ ನಾವು ಒಟ್ಟು ಮಾಡೋ ಇದ್ದೀವಿ ನಾವೆಲ್ಲರೂ. ಸೊ ದಯವಿಟ್ಟು ನೀವೆಲ್ಲ ವೀಕ್ಷಕರು ಎಷ್ಟು ಜನ ಇದ್ದೀರೋ ನೀವೆಲ್ಲ ಬಂದು ನಮ್ಮ ಇದರಲ್ಲಿ ಟೀಮಿಗೆ ಜಾಯ್ನ್ ಆಗ್ಬೋದು. ಮಂಜು, ತೇಜ ಮತ್ತು ಮನು ಅವ್ರ ಫೋನ್ ನಂಬರ್ಸ್ ಡಿಸ್ಪ್ಲೇ ಮಾಡಿರ್ತೀವಿ ನಾವು. ದಯವಿಟ್ಟು ನೀವೆಲ್ಲ ನಿಮ್ಮ ಇದನ್ನು ಮೆಂಬರ್ಶಿಪ್ನ ಮಾಡ್ಕೊಂಬಿಡಿ. ನೀವೇನು ದುಡ್ಡೇನು ಕೊಡಬೇಕಾಗಿಲ್ಲ ಮೆಂಬರ್ಶಿಪ್ಗೆ. ನಾವು 1 ಲಕ್ಷ ಜನನ ಸೇರಿಸೋಣ ಅಂತ ವಿ ಆರ್ ಪ್ಲ್ಯಾನಿಂಗ್. ಸೊ ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ವಿಮೆನ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ವಿ ಹ್ಯಾವ್ ಲಾಂಚ್ಡ್ ಎ ಸಬ್ಜೆಕ್ಟ್ ಕಾಲ್ಡ್ ಇಮ್ಯುನಿಟಿ ಅಂತ. ಮಂಜುನಾಥ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಅವರು ಇವಾಗೆಲ್ಲ ಗೌರ್ಮೆಂಟೆಲ್ಲ ನಾವು ಎಲ್ಲ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿದ್ರು ಅವರೆಲ್ಲ. ಆಮೇಲೆ ನಾವು ಖಾದರ್ ಅವ್ರನ್ನ, ನಮ್ಮ ಇವ್ರುಗಳನ್ನು ಹಾನರಬಲ್ ಮಿನಿಸ್ಟರ್ಸ್ನ ಎಲ್ಲನೂ ಮೀಟ್ ಮಾಡಿ ನಾವು ಪರ್ಮಿಷನ್ಸ್ ತೊಗೋತಾ ಇದ್ದೀವಿ. ನಾವು ಖಂಡಿತ ಇದು ಪೊಲಿಟಿಕಲ್ ಅಜೆಂಡಾ ಅಲ್ಲ, ನಮ್ಮದು ಇದು ಒನ್ ಗ್ರೂಪ್, ದಟ್ಸ್ ಇಟ್. ಅದು BJP, ಕಾಂಗ್ರೆಸ್ಸು ಇದು ಅಂತ ಆ ಥರ ಏನು ನಾವು ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನೀವೆಲ್ಲರಿಗೂ ನಮ್ಮ ಗ್ರೂಪ್ಗೆ ನಿಮ್ಮೆಲ್ಲರನ್ನೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಮೇತ. ಖಂಡಿತ ಮೇಡಮ್, ಖಂಡಿತ ಇಲ್ಲ, ನಿಜವಾಗ್ಲೂ ಒಳ್ಳೆಯ ಕಾಸ್ ಇಂದ ಮಾಡ್ತಿದ್ದೀರಾ. ಈ ರೀತಿಯಾದಂತಹ ವಿಚಾರಕ್ಕೆ ಸದಾ ಸಹಕಾರ ನಾವು ಇವಾಗ ನೆಕ್ಸ್ಟ್ ವೀಕಲ್ಲಿ ಕೆರೆ ಬಗ್ಗೆ ಎಲ್ಲ ನೀವು ಕೇಳಿದ್ರಿ. ಇವತ್ತು ಟೈಮ್ ಶಾರ್ಟ್ ಆಗಿದ್ರಿಂದ ನಾವು ಇವಾಗ ಈ ಇಂಟರ್ವ್ಯೂ ಇವಾಗ ಸ್ಟಾಪ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ನಾವು ಕೆರೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಖಂಡಿತ ಎಷ್ಟು ಜನಕ್ಕೆ ನನಗೆ ಈ ಪರಿಸರದ ಬಗ್ಗೆ ನಂಗೆ ತಿಳಿದಿರೋದನ್ನ ಹಂಚ್ಕೋತೀನೋ ನನಗೆ ಅದು ತುಂಬ ಪುಣ್ಯ ಅನಿಸುತ್ತೆ. ಜನಗಳ ಹಂಚಬೇಕು, ಗೊತ್ತಾಗಬೇಕು ಏನೇನು ಅನ್ಯಾಯಗಳು ನಡೀತಿದೆ ಅಂತ, ರೂರಲ್ ಎಜುಕೇಷನಲ್ಲಿ ಏನು ಅನ್ಯಾಯ ನಡೀತಿದೆ ಅಂತ. ನಾವು ಗೌರ್ಮೆಂಟ್ ಅಗೇನೆಸ್ಟ್ ಏನು ಮಾತಾಡ್ತಾ ಇಲ್ಲ. ನಾವು ಗೌರ್ಮೆಂಟಿಗೂ ಕೆಲವು ಗೊತ್ತಿರಲ್ಲ ಪಾಪ. ಸೊ ಎಲ್ಲೋ ಫಾರೆಸ್ಟಲ್ಲಿ ನೀರು ಬತ್ತು ಹೋಗಿದೆ ಅಂತ ಅವ್ರಿಗೇನು ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಗೌರ್ಮೆಂಟ್ಗೆ ಅರಿವು ಮೂಡಿಸ್ಕೊಟ್ಟು ನಮ್ಮ ರಾಜಕಾರಣಿಗಳು ನಮ್ಮ ಮೂಮೆಂಟಲ್ಲಿ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ, ಅದು ತುಂಬ ಹೆಮ್ಮೆ ವಿಷಯ. ಸೊ ನಾವೆಲ್ಲ ಪಾರ್ಟಿಗಳು, ಫಿಲಮ್ ಸ್ಟಾರ್ಸು ಎಲ್ಲನೂ ಅಪ್ರೋಚ್ ಆಗ್ತಾ ಇದ್ದೀವಿ. ಕಾಮನ್ ಜನಗಳು, ಎಲ್ಲ IAS ಆಫೀಸರ್ಸ್ ಆ್ಯಂಡ್ ಕಾರ್ಪೊರೇಟ್ಸ್ ಆ್ಯಂಡ್ ಎವ್ರಿಬಡಿ ವಿ ಆರ್ ಜಾಯ್ನಿಂಗ್. ಸ್ಟೂಡೆಂಟ್ಸ್ ಆಲ್ರೆಡಿ ನಾವು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಹತ್ರ ಎಲ್ಲ ಮಾತಾಡಾಗಿದೆ. ಸೊ ಅವರೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ದಾರೆ, ಕಾಲೇಜಸ್ನವರೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಬರುತ್ತೆ. ಸೊ ಇಟ್ಸ್ ಅ ಗುಡ್ ಮೂಮೆಂಟ್. ಐ ಥಿಂಕ್ ಐ ಆಮ್ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಸಂದರ್ಶನ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.